ಹೇ ಗೈಸ್, ಹಾಯ್ ಎಲ್ರು, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ ಹೌದು, ಮಾರುತ ಸಿನಿಮಾ ಇದೀಗ ರಿಲೀಸ್ ಆಗಿ ಒಟ್ಟು 2 ದಿನಗಳು ಕಳೆದಿದೆ. ಈ 2 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಮಾರುತ ಸಿನಿಮಾ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಹಾಗೆ ಈ ಒಂದು ಸಿನಿಮಾದ ಕ್ರೂ ಮೆಂಬರ್ಸ್ನು ಕೂಡ ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾ, ನಂಗೆ ಗೊತ್ತು ಇದೇ ಒಂದು ಕ್ಯೂರಿಯಾಸಿಟಿಯಿಂದ, ಹಾಗೆ ಈ ಒಂದು ಸಿನಿಮಾದ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿಯಿಂದ ನೀವು ನಮ್ಮ ಚಾನಲ್ನ ಅಂದರೆ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ರ ಅಂತ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳಿದ್ರೆ ಮಿಸ್ ಮಾಡೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಮೊದಲನೇದಾಗಿ ಈ ಒಂದು ಮಾರುತ ಸಿನಿಮಾವನ್ನು ಡೈರೆಕ್ಷನ್ ಮಾಡಿರುವಂಥದ್ದು ಎಸ್ ನಾರಾಯಣ್ ಅಂತ. ಹಾಗೆ ಈ ಒಂದು ಸಿನಿಮಾದಲ್ಲಿ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರುವಂಥದ್ದು ನಮ್ಮ ದುನಿಯಾ ವಿಜಯ್ ಅವರು ಪೊಲೀಸ್ ಪಾತ್ರವನ್ನು ಮಾಡ್ತಿರುವಂಥದ್ದು. ಒಬ್ಬ ಹೀರೋ ಕ್ಯಾರೆಕ್ಟರ್ಗೆ ಟಕ್ಕರ್ ಕೊಡುವಂಥ ಒಂದು ಪಾತ್ರ ನಮ್ಮ ದುನಿಯಾ ವಿಜಯ್ ಅವ್ರದ್ದಾಗಿರುತ್ತೆ. ಹಾಗೆ ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಶ್ರೇಯಸ್ ಮಂಜು ಆಗಿರ್ಬೋದು, ಮತ್ತು ಬೃಂದಾ ಆಚಾರ್ಯ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಿಶ್ವಿಕಾ ಅವರು ಕೂಡ ಇರುವಂಥದ್ದು. ಈ ಒಂದು ಸಿನಿಮಾದಲ್ಲಿ ಅನೇಕ ಘಟಾನುಘಟಿ ಆ್ಯಕ್ಟರ್ಸ್ಗಳು ಕೂಡ ಇರುವಂಥದ್ದು. ರಂಗಾಯಣ್ ರಘು, ತಾರಾ, ಸಾಧು ಕೋಕಿಲ್ ಆಗಿರ್ಬೋದು, ಇನ್ನಿತರ ಘಟಾನುಘಟಿ ರವಿಚಂದ್ರನ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಸೊ ಹಾಗೆ ಹೇಳ್ತಾ ಹೋದರೆ ಇನ್ನು ಘಟಾನುಘಟಿ ಆ್ಯಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಈ ಒಂದು ಸಿನಿಮಾ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ. ಸೊ ಇದೀಗ ಈ ಒಂದು ಸಿನಿಮಾ ರಿಲೀಸ್ ಆಗಿ 2 ದಿನಗಳು ಕಳೆದಿದೆ. ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಮಾತಾಡ್ಬಿಡೋಣ. ಅದು ಮೊದಲನೇ ದಿನ ಮಾರುತ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು 13 ಲಕ್ಷಷ್ಟಾಗಿರುತ್ತೆ. ಹಾಗೆ ಎರಡನೇ ದಿನ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಕೂಡ 13 ಲಕ್ಷಷ್ಟಾಗಿರುತ್ತೆ. ಈಗ ಟೋಟಲ್ ಆಗಿ ಮಾರುತ ಸಿನಿಮಾ ಕಲೆಕ್ಷನ್ ಮಾಡಿರುವಂಥ ಒಟ್ಟು ಮೊತ್ತ 26 ಲಕ್ಷಷ್ಟಾಗಿದ್ದರೆ, ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಮೊತ್ತ 30 ಲಕ್ಷಷ್ಟಾಗಿದೆ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಮಾರುತ ಸಿನಿಮಾ ಇದೀಗ ರಿಲೀಸ್ ಆಗಿ 2 ದಿನಗಳಿಗೆ ಟೋಟಲ್ ಆಗಿ ಕಲೆಕ್ಷನ್ ಮಾಡುವಂಥ ಒಟ್ಟು ಮೊತ್ತ 30 ಲ್ಯಾಕ್ಸ್ ಆಗಿರುತ್ತೆ. ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.